ಪ್ರಮುಖವಾಗಿ ಕೇವಲ ದರ್ಶನ್ ಪ್ರಕರಣ ಮಾತ್ರ ಅಲ್ಲ, ಫಸ್ಟ್ ಸುದ್ದಿಯಾಗಿ ಅದನ್ನು ತಗೊಳ್ತಿದ್ದೀವಿ. ನಾವಾಗಲೇ ಹೇಳಿದಾಗೆ ಅನೇಕ ಸುದ್ದಿಗಳಿದೆ. ಅದರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿಗಳು 4 ಪ್ರತಿನಿಧಿಗಳು ಲೈವ್ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಇದ್ದಾರೆ. ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾಳೆ ದರ್ಶನ್ಗೆ ಬಿಗ್ ಡೇ ಯಾಕೆ ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ರೇಣುಕಾರಾಧ್ಯ. ಹಾಗೆ ಮಾದೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸೋ ಸಂದರ್ಭದಲ್ಲಿ ದರ್ಶನ್ ಇನ್ಫ್ಯಾಕ್ಟ್ ಯಾವ ರೀತಿ ಪಾತ್ರ ಇತ್ತು ದರ್ಶನ್ ರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗಿದೆ. ಅದನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತಾರೆ. ಹಾಗೆ ಸುರೇಶ್ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಇಂದ. ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ ಹಂತ ಬಂದಿದ್ರೆ ಯಾಕೆ, ಇದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ವಿನೋದ್, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಟೆನ್ಸಿವ್ ರಿಪೋರ್ಟಿಂಗ್ ಒಂದೊಂದು ದಾಖಲೆಗಳನ್ನ ಮುಂದಿಟ್ಟು ಎಲ್ಲೆಲ್ಲಿ ಲೋಪ ಆಗಿದೆ, ಯಾರಿಂದ ಲೋಪ ಆಗಿದೆ ಅನ್ನೋದನ್ನ ಇನ್ ಡೀಟೇಲ್ ಕವರೇಜ್. ಅದರಲ್ಲಿ ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ, ಅವರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಇವತ್ತಿನ ಡೆವಲಪ್ಮೆಂಟ್, ಅದರಲ್ಲೂ ಮಾಜಿ ಅಧ್ಯಕ್ಷ ರಾಜೀವ್ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ನಲ್ಲೂ ಕೂಡ ಕೂತಿದ್ರು. ಒಂದು ವಿಶೇಷ ಸಂದರ್ಶನ ಕೂಡ ಅವ್ರದ್ದು ಕವರ್ ಆಗಿತ್ತು. ರಾಜೀವ್ ಅವರಿಗೂ ಕೂಡ ಮೂಡಾದ ಮಾಜಿ ಅಧ್ಯಕ್ಷ ಇದೀಗ ಢವಢವ ಶುರುವಾಗಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಅನ್ನ ವಿನೋದ್ ನೀಡ್ತಾ ಹೋಗ್ತಾರೆ. ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ಎಲ್ಲರನ್ನ ಕೂಡ ಸಂಪರ್ಕ ಮಾಡಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತೀವಿ. ಅಲ್ಲಿವರೆಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಸಂಪರ್ಕದಲ್ಲಿರಿ. ನಿಮ್ಮನ್ನ ಮತ್ತೆ ನಾವು ಮಾತನಾಡಿಸ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಎಸ್ಪೆಷಲಿ ದರ್ಶನ್ ಕೇಸ್. ಶ್ರೀಪಾದ್, ಎಷ್ಟು ವಿಚಾರಗಳು ಆಚೆ ಬರ್ತಿದೆ ಅಂತಂದ್ರೆ, ನಮ್ಮ ಅಣ್ಣಂದೇನ್ ತಪ್ಪು, ಅದಕ್ಕೆ ಮೆಸೇಜ್ ಕಳಿಸಿದ್ರು ಹಂಗಾಗಿ ಅಟ್ಯಾಕ್ ಮಾಡಿದ್ರು, ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಕಳಿಸಿದ್ರೆ ಹಿಂಗೆ ಇರ್ತಿದ್ರ, ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಶ್ನೆಗಳನ್ನ ಕೇಳ್ತಿದ್ದವ್ರಿಗೆ ಕ್ರೌರ್ಯ ಅನ್ನೋದು ಯಾವ ಹಂತಕ್ಕಿತ್ತು ಅನ್ನೋದಕ್ಕೆ ಚಾರ್ಜ್ ಶೀಟ್ ಆಚೆ ಬಂದ ನಂತರದಲ್ಲಿ, ಅಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆದ ನಂತರದಲ್ಲಿ ಅದರ ಅಂಶಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇರ್ಬೇಕಾದ್ರೆ ಬಹುಶಃ ಮತ್ತೆ ಅದೇ ರೀತಿಯಲ್ಲಿ ಪ್ರಶ್ನೆ ಕೇಳೋ ಕಾನ್ಫಿಡೆನ್ಸ್ ಉಳಿದಿದ್ಯಾ ಅನ್ನೋ ಪ್ರಶ್ನೆ. ಡೆವಲ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮೇಲೆ ಆಗಿರೋದು ಕೇವಲ ಅಟ್ಯಾಕ್ ಅಲ್ಲ, ಡೆಡ್ಲಿ ಮರ್ಡರಸ್ ಅಟ್ಯಾಕ್. ಕೊಲೆ ಆರೋಪಿ ದರ್ಶನ್ಗೆ ನಾಳೆ ಮಹತ್ವದ ದಿನ. ಒಂದು ಕಡೆ ನಾಳೆಗೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತದೆ, ಮತ್ತೊಮ್ಮೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಮತ್ತೊಂದು ಕಡೆ ಅವರ ಪರವಾದ ವಕೀಲರು ನಾಳೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸೋ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯೇ ಜಾಮೀನು ಸಿಗುತ್ತಾ ಅನ್ನೋದು ಪ್ರಶ್ನೆ ಕೂಡ ಇದ್ದೇ ಇದೆ. ಆದರೆ ಅಷ್ಟು ಸಲೀಸಾಗಿ ದರ್ಶನ್ಗೆ ಬೇಲ್ ಸಿಕ್ಕಿಬಿಡುತ್ತಾ? ದರ್ಶನ್ ವಿರುದ್ಧ ಪೊಲೀಸರು ಹಾಕಿರೋ ಸೆಕ್ಷನ್ಗಳು ಏನು? ಸೋಮವಾರ ದರ್ಶನ್ ಪಾಲಿಗೆ ಶುಭವಾಗತ್ತಾ ಅಶುಭವಾಗತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಮುಂದುವರೆದಿದೆ. ದರ್ಶನ್ ಪಾಲಿಗೆ ನಾಳೆ ಮಹತ್ವದ ದಿನ ಯಾಕೆ? ಒಂದು ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದ್ದೇ ಇದೆ. ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗ್ತಾ ಇದೆ. ಹಾಗಾದ್ರೆ ನಾಳೆ ಏನೆಲ್ಲ ಬೆಳವಣಿಗೆಗಳು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗೋ ಸಾಧ್ಯತೆ ಇದೆ? ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಲೆ ಆರೋಪಿ ದರ್ಶನ್ಗೆ ಮಂಡೇ ಮಹತ್ವದ ದಿನ. ಒಂದೆಡೆ ಕಸ್ಟಡಿ ಅಂತ್ಯ, ಮತ್ತೊಂದೆಡೆ ಬೇಲ್ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ನಾಳೆ ಮಹತ್ವದ ದಿನವಾಗಿದೆ. ಒಂದು ಕಡೆ ನಾಳೆಗೆ ರೌಡಿ ಗ್ಯಾಂಗ್ ಕಸ್ಟಡಿ ಅಂತ್ಯವಾಗಿದ್ರೆ, ಇನ್ನೊಂದೆಡೆ ಬೇಲ್ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇದೆ. ಆಗಸ್ಟ್ 28ರಿಂದ ಸೆಪ್ಟೆಂಬರ್ 9ರವರೆಗೂ ದರ್ಶನ್ ಸೇರಿ 13 ಆರೋಪಿಗಳಿಗೆ 13 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿದ್ದ 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ನಾಳೆ ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಸೋಮವಾರ ಅಂದ್ರೆ ನಾಳೆ ದರ್ಶನ್ಗೆ ಗುಡ್ ಡೇ ಆಗುತ್ತಾ ಇಲ್ಲ ಬ್ಯಾಡ್ ಡೇ ಆಗುತ್ತಾ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಿದ್ದಾರೆ. ಇನ್ನು ಇದೇ ವೇಳೆಯೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ದರ್ಶನ್ ಪರ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ದರ್ಶನ್ ಪರ ವಕಾಲತ್ತು ಹಾಕುವ ವಕೀಲ ಯಾರು ಎಂಬುದೇ ಕುತೂಹಲವಾಗಿದೆ. ದರ್ಶನ್ಗೆ ಸುಲಭವಾಗಿ ಸಿಗುತ್ತಾ ಜಾಮೀನು? ಹೌದು, ಸಣಕಲು ದೇಹದ ರೇಣುಕಾ ಸ್ವಾಮಿಯನ್ನ ಕ್ರೌರ್ಯ, ಭೀಭತ್ಸ, ಭಯಾನಕ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ನಾಳೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದ್ದು, ಅಷ್ಟು ಸುಲಭವಾಗಿ ಜಾಮೀನು ಸಿಗುತ್ತಾ ಎಂಬ ಅನುಮಾನ ಕಾಡಿದೆ. ಜಾಮೀನು ಸಿಗಲು ದರ್ಶನ್ ವಿರುದ್ಧ ಹಾಕಿರುವ ಸೆಕ್ಷನ್ ಯಾವ್ಯಾವು, ಆ ಸೆಕ್ಷನ್ಗಳು ಏನು ಹೇಳುತ್ತದೆ?
ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 302ರ ಅಡಿಯಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆತಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆಂಬ ಆರೋಪ. ಐಪಿಸಿ ಸೆಕ್ಷನ್ 364 ವ್ಯಕ್ತಿ ಅಪಹರಣ ಆರೋಪ. ಐಪಿಸಿ ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ. ಐಪಿಸಿ ಸೆಕ್ಷನ್ 120ಬಿ ಸಾಕ್ಷ್ಯ ನಾಶಕ್ಕೆ ಒಳಸಂಚು ಮಾಡಲಾಗಿದೆ ಎಂದು 4 ಸೆಕ್ಷನ್ ಅನ್ನ ಹಾಕಲಾಗಿದೆ. ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್, ಕೆಟ್ಟ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಈ ಕೊಲೆಯನ್ನು ನಡೆಸಲಾಗಿದೆ ಎಂಬ ಆರೋಪವಿದೆ. ಈ ಎಲ್ಲ ಸೆಕ್ಷನ್ ಅಡಿ ಸೂಕ್ತ ಸಾಕ್ಷಿಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ವಾದವನ್ನ ಮಾಡಬೇಕಾಗಿದೆ. ರೇಣುಕಾ ಆರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ಆರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ ಆರಾಧ್ಯ, ನಾವು ಈ ಹಿಂದಿನ ವಿಚಾರಗಳನ್ನ ಗಮನಿಸಿದಾಗ ವೆರಿ ರೇರ್ ಕೇಸಲ್ಲಿ ಆಶ್ಚರ್ಯಕರ ರೀತಿ ಅನ್ನುವಂತೆ ವಿಚಿತ್ರ ಕೇಸ್ಗಳಲ್ಲಿ ಬೇಲ್ ಸಿಕ್ಕಿದ್ದನ್ನ ನಾವು ನೋಡಿದ್ದೀವಿ. ಈಗ ದರ್ಶನ್ ವಿಚಾರದಲ್ಲಿ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ, ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಕಂಟಕವಾಗುವಂತಹ ಅನೇಕ ವಿಚಾರಗಳನ್ನು, ಮುಖ್ಯವಾಗಿ 10 ವಿಚಾರಗಳು ಕಂಟಕ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಉಲ್ಲೇಖ ಆಗ್ತಾ ಇದೆ. ಇನ್ನು ಹಾಕಿರುವಂತಹ ಸೆಕ್ಷನ್ಗಳನ್ನ ಗಮನಿಸಿದಾಗ 302, 364, 201, 120B ಒಳಸಂಚಿನ ಆರೋಪ, ಕೊಲೆ ಆರೋಪ, ಕಿಡ್ನ್ಯಾಪು, ಈ ಎಲ್ಲ ವಿಚಾರಗಳು ಎಲ್ಲಿ ದರ್ಶನ್ಗೆ ಅಂಡ್ ಗ್ಯಾಂಗ್ಗೆ ಮುಳುವಾಗುತ್ತೆ ಅನ್ನೋದ್ರ ಬಗ್ಗೆ ಕಾನೂನು ಪಂಡಿತರೇ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾಳೆ ಅವರು ಬೇಲ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದ್ ಕಡೆ, ಜಾಮೀನು ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಮತ್ತೊಂದು ಕಡೆ. ಆ ಬಳ್ಳಾರಿ ಜೈಲಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ ನೀವು? ಶ್ರೀಪಾದ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥ ಆರೋಪಿ ದರ್ಶನ್ ಅವರಿಗೆ ನಾಳೆ ಮಹತ್ವದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆಗಸ್ಟ್ 28ನೇ ತಾರೀಕು 24ನೇ ACMM ಕೋರ್ಟ್ ದರ್ಶನ್ ಹಾಗೂ ಇತರ 13 ಆರೋಪಿಗಳಿಗೆ 13 ದಿನ ಕಸ್ಟಡಿಗೆ ಕೊಟ್ಟು ಅವರನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿತ್ತು. ಇನ್ನುಳಿದ ಅಂದರೆ ದರ್ಶನ್ ಅವ್ರನ್ನ ಹೊರತುಪಡಿಸಿ ಇನ್ನುಳಿದಕ್ಕಂಥ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿತ್ತು. ಇವತ್ತು 12 ದಿನ ಮುಗಿದಿರ್ತಕ್ಕಂಥದ್ದು. ನಾಳೆ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕಿಗೆ ಅಂದರೆ ಅವರ ಕಸ್ಟಡಿ ಅಂತ್ಯವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ನಾಳೆ ದರ್ಶನ್ ಸೇರಿದಂತೆ ಇತರ 13 ಆರೋಪಿಗಳಿಗೂ ಕೂಡ ಮಹತ್ವದ ದಿನವಾಗಿರ್ತಕ್ಕಂಥದ್ದು. ಒಂದು ಕಡೆಗೆ ಕೋರ್ಟ್ ಅಂದರೆ VC ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ದರ್ಶನ್ ಪರವಾಗಿ ಅವರ ವಕೀಲರು ಜಾಮೀನನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ, ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆರಡನ್ನ ನೋಡಿದಾಗ ನಾಳೆ ದರ್ಶನ್ಗೆ ಯಾವ ರೀತಿಯಾಗಿ ಏನು ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಬೇಲ್ ಪ್ರೊಸೆಸ್ ಆಗುತ್ತಾ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆ ಇರ್ತಕ್ಕಂಥದ್ದು. ಈಗಾಗಲೇ ನೀವು ಹೇಳಿದಾಗೆ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ನಿಜಕ್ಕೂ ಅಷ್ಟೊಂದು ಈಸಿಯಾಗಿ ದರ್ಶನ್ಗೆ ಬೇಲ್ ಸಿಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕಾನೂನು ಪಂಡಿತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನೂ ಹಲವಾರು ದಿನಗಳ ಕಾಲ ಬೇಲ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಾಳೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಮೂಲಕ ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ. ಆ ಬಳಿಕ ಕೋರ್ಟ್ ಮತ್ತೊಮ್ಮೆ ಅವರಿಗೆ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಹೇಳಲೇಬೇಕು. ನಾಳೆ ಸೋಮವಾರ ಏನು ಬೇಲ್ ಅಪ್ಲಿಕೇಶನನ್ನು ಹಾಕ್ತಿದ್ದಾರೆ, ಅದು ಜಸ್ಟ್ ನಾಳೆ ವಿಚಾರಣೆಗೆ ಬರುತ್ತೆ. ನಾಳೆನೇ ಬೇಲ್ ಶಾಂಕ್ಷನ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇದೇ ಮೊದಲ ಬಾರಿಗೆ ಅವರ ಅಪ್ಲಿಕೇಶನ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆಯುತ್ತೆ. ಮತ್ತೆ ಒಂದು ಡೇಟ್ ಕೊಟ್ಟು ಮುಂದಿನ ವಿಚಾರಣೆಯಲ್ಲಿ ಅದರ ಬಗ್ಗೆ ಆರ್ಡರನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಕೇವಲ ದರ್ಶನ್ ಮಾತ್ರವಲ್ಲ, ಆ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ದರ್ಶನ್ ಸೇರಿದಂತೆ 13 ಆರೋಪಿಗಳಿಗೂ ನಾಳೆ ಬಿಗ್ ಡೇ ಆಗಲಿದೆ. ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಅವರಿಗೆ VC ಮೂಲಕ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾ ಆರಾಧ್ಯ ಮಾಹಿತಿಗಾಗಿ.